ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ಒಂದು ಮಾತಲ್ಲಿ ನೋಡಿದ್ವಿ, 126ನೇ ಅಧ್ಯಾಯದಲ್ಲಿ 25ನೇ ಶ್ಲೋಕ. ಜ್ಞಾನಾದ್ವಿಶಿಷ್ಟಂ ಜಂತೂನಾಂ ನಾಸ್ತಿ ಲೋಕತ್ರಯೇಪಿ ಚ. ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದು ಇಲ್ವೇ ಇಲ್ಲ ಅಂತ. ಯಾಕೆಂದರೆ ಕರ್ಮ ಅನ್ನೋದು ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಜ್ಞಾನದಿಂದ ಮಾಡಬೇಕು. ಕರ್ಮದ ಗುರಿ ಏನು ಅಂತಂದರೆ ಜ್ಞಾನ. ಆದರೆ ಅದಕ್ಕೇನೆ ದಿವ್ಯ ನಿರ್ಲಕ್ಷ್ಯ ಇರೋದು ಬಹಳ ವಿಚಿತ್ರ. ಕರ್ಮ ಯಾಕೆ ಮಾಡಬೇಕು? ಜ್ಞಾನಕ್ಕಾಗಿ ಮಾಡಬೇಕು. ಕರ್ಮ ಸಫಲ ಆದರೆ ಏನು ಮಾಡಬೇಕು? ಜ್ಞಾನಪೂರ್ವಕವಾಗಿ ಮಾಡಬೇಕು. ನಾನು ಮದುವೆಯ ಉದಾಹರಣೆ ಯಾವಾಗಲೂ ಹೇಳ್ತಾ ಇರ್ತೇನೆ. ನಾವಿಬ್ಬರು ಮೈಗೆ ಮೈ ಹೊಸೆದು ಯಸ್ಯಾಮುಚಂತಿ ಪ್ರಹರಾಮಶೇಫಂ, ಮೈಗೆ ಮೈ ಹೊಸೆದು ಮಕ್ಕಳನ್ನು ಪಡೆಯೋಣ ಅಂತ ಹೇಳೋದು ಪುರೋಹಿತ, ಮಾಡೋದು ಇವರು. ಎಲ್ಲವೂ ಹಾಗೆ ಆಗಿರೋದು. ಅರ್ಥ ತಿಳ್ಕೊಳ್ಬೇಕು ಅಂತ ಬೇಸಿಕ್ ಸೆನ್ಸು ಇಲ್ಲ. ಏನ ಮಂತ್ರ ಹೇಳ್ತಾರೆ, ನಾವಿರ್ತೀವಿ. ಈ ನಿರ್ಲಕ್ಷ್ಯದ ಘಟ್ಟದಲ್ಲಿ ನಾವಿದ್ದೇವೆ. ನಮಗಿಂತ ಕ್ರಿಶ್ಚಿಯನ್ರು ಬೆಟರ್. ಏನು ಹೇಳ್ತೀವಿ ಅಂತ ಅಟ್ಲೀಸ್ಟ್ ಅವರು ಬರ್ಕೊಂಬಂದಿರ್ತಾರೆ, ಇಂಗ್ಲೀಷಿನಲ್ಲ ಏನೋ ಹೇಳ್ಕೊತಾರೆ. ಆದರೆ ನಮಗೆ ಜ್ಞಾನ ಬೇಕು. ಆದರೆ ಜ್ಞಾನಾದ್ವಿಶಿಷ್ಟಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದು ಇಲ್ಲವೇ ಇಲ್ಲ. ಸಹಜಂ ತತ್ಪ್ರಧಾನಂ ಸ್ಯಾತ್ ಅಪರಂ ಕೃತ್ರಿಮಂ ಶ್ರುತಂ ಉಭಯಂ ಏನ ಯತ್ರ ಸಂಪನ್ನಂ ಭವೇತ್ ತತ್ರ ಶುಭಾಶುಭಂ. ಸಹಜಂ ಮೊದಲು ಸಹಜವಾದ ಜ್ಞಾನ. ಆ ಸಹಜವಾದ ಜ್ಞಾನ ಕೃತ್ರಿಮವಾದ ಜ್ಞಾನದಿಂದ ವಿಕಾಸ ಆಗಬೇಕು. ಎರಡು ಎಕ್ಸ್ಟ್ರೀಮ್ ಇದೆ. ಶಾಸ್ತ್ರ ಒಂದೇ ಸಾಕು, ಅನುಭವವೇ ಬೇಡ ಅಂತ ಈಗ ಶಾಸ್ತ್ರ ಓದ್ತಾ ಇರೋರ ಅಂಬೋಣ. ಅದೆಲ್ಲ ಅನುಭವಕ್ಕೆ ಬರೋದಿಲ್ವಾ? ಅದೆಲ್ಲ ಅನುಭವಕ್ಕೆ ಬರೋಲ್ಲ. ಶಾಸ್ತ್ರ ಇದೆ, ನಾವು ಮಾತನಾಡುತ್ತೇವೆ ಅಂತ. ಒಬ್ಬರು ದೊಡ್ಡ ವಿದ್ವಾಂಸ, ಅವರು ಹೀಗೆ ಹೇಳ್ತಾ ಇದ್ರು, ನಾವು ವಾಕ್ಯಾರ್ಥ ಮಾಡಿ ಗೆಲ್ತೇವೆ, ಅನುಭವ ಎಲ್ಲ ಎಂಥದ್ದು ವೇದಾಂತಕ್ಕೆ? ಅನುಭವ ಎಲ್ಲ ಇಲ್ಲ ವೇದಾಂತ. ನಾವು ವಾಕ್ಯಾರ್ಥ ಮಾಡಿ ಗೆಲ್ತೇವೆ, ತರ್ಕಶಾಸ್ತ್ರದಿಂದ ಗೆಲ್ತೇವೆ ಅಂತ ಹೇಳಿ ಅವರಿಬ್ಬರು. ಒಬ್ಬರು ಬಹಳ ವಿಜ್ಞಾನಿ ಅಂತ ಹೇಳಿ ಅವ್ರಿಗೆ ಬಹಳ ಕೋಡ್ಗಳೆಲ್ಲ ಈಗ ಸಿಗ್ತಾ ಇರೋದು, ದೊಡ್ಡ ವಿಜ್ಞಾನಿ ಅವರು ಅಂತ. ಅನುಭವದ ಸ್ಪರ್ಶ ಕೂಡ ಇರಲ್ಲ, ಹಾಗೆ ಮಾತನಾಡ್ತಾರೊಬ್ಬರು. ಇನ್ನೊಬ್ಬರು ಬಹಳ ಚೆನ್ನಾಗಿ ಇಂಗ್ಲೀಷ್ ಬಲ್ಲವರು, ನಮ್ಮ ತರಹನೇ ಸಾಂಪ್ರದಾಯಿಕವಾಗಿ ಓದಿದವರು. ಅವರು ಇದನ್ನೇ ಹೇಳೋದು, ವಾಕ್ಯಾರ್ಥ ಮಾಡಿ ಗೆಲ್ತೇವೆ, ನಾವು ಯಾಕೆ ಅನುಭವದ ಹಿಂದೆ ಹೋಗೋಣ ಅಂತ. ಇದು ದುರಂತ, ಈ ಎಕ್ಸ್ಟ್ರೀಮು. ಇನ್ನೊಂದು ಎಕ್ಸ್ಟ್ರೀಮು, ತರ್ಕವೇ ಬೇಡ, ಶಾಸ್ತ್ರವೇ ಬೇಡ, ಶಾಸ್ತ್ರ ಹಾಗೆ ಅರ್ಥ ಆಗೋದು ಅಂತ ಇನ್ನೊಂದು ಎಕ್ಸ್ಟ್ರೀಮು. ಯಾರ್ಯಾರೋ ಅವಧೂತರು, ಯಾರ್ಯಾರೋ ಬಾಬಾಗಳು ಅವ್ರ ಹಿಂದೆ ಹೋಗ್ತಾ ಇರ್ತಾರವರು. ಸದ್ಗುರುನೇ ಹೇಳೋದು ಹಾಗೆ, ನಾನು ಸಂಸ್ಕೃತವನ್ನು ಓದಿಲ್ಲ, ರಾಮಾಯಣವನ್ನು ಓದಲ್ಲ, ಮಹಾಭಾರತವನ್ನು ಓದಲ್ಲ, ಓದಿದ್ರೆ ಪ್ರಿಜುಡೈಸ್ಡ್ ಆಗ್ತೇನೆ ಅಂತ. ಅದೊಂದು
ಆಗ್ರಹ ಅಲ್ವೇ? ಅನಮಿ ಒಂದು ಕರಿ ಅವಳು. ಈ ಹಿನ್ನೆಲೆಯಲ್ಲಿ ಯಜ್ಞಾದೀನಾಂ ಸಮಾರಂಭ ಶ್ರುತೇನೈವ ವಿಧೀಯತೆ. ಯಜ್ಞಾದಿಗಳನ್ನು ಮಾಡಬೇಕಾದರೂ ಶಾಸ್ತ್ರ ಬೇಕು. ಇದು ಮೊದಲು ಸಹಜವಾದ ಜ್ಞಾನ. ಸಹಜವಾದ ಜ್ಞಾನ ಅಭಿವ್ಯಕ್ತ ಆಗೋದು ಕೃತ್ರಿಮವಾದ ಜ್ಞಾನದಿಂದ. ಕೃತ್ರಿಮ ಅಂದರೆ ಹೊರಗಡೆಯಿಂದ ಬಂದದ್ದು. ಅದರಿಂದಾಗಿ ಎರಡು ಎಕ್ಸ್ಟ್ರೀಮ್, ಪರಸ್ಪರ ಪೂರಕ ಅಲ್ವೇ ಅಲ್ಲ ಅಂತ ಬಹಳ ಜನರಿಗೆ. ನಿನ್ನೆ ಒಂದು ಉದಾಹರಣೆ ಹೇಳಿದ್ದೆ, ಇವತ್ತು ಒಂದು ಹೇಳ್ತಾ ಇದ್ದೇನೆ. ಎರಡು ಎಕ್ಸ್ಟ್ರೀಮ್. ಪ್ರೀತಿಯುಕ್ತ ಪುನರ್ದೇವ ಮಾನುಚಾಣಾಂ ಭವಂತ್ಯುತ ಸಹಜಂ ಉಭಯಂ ಯತ್ರ ಸಂಪನ್ನಂ ಭವೇತ್ ತತ್ರ ತು ಶೋಭನಂ. ಉಭಯಂ ಯತ್ರ ಸಂಪನ್ನಂ, ಎಲ್ಲಿ ಎರಡೂ ಕೂಡ ಒಟ್ಟಿಗಿರ್ತದೋ, ಎಲ್ಲಿ ಎರಡೂ ಕೂಡ ಒಟ್ಟಿಗಿರ್ತದೋ, ಕೃತ್ರಿಮವಾದ ಜ್ಞಾನ ಮತ್ತು ಸಹಜವಾದ ಜ್ಞಾನ ಅಂದರೆ ಶಾಸ್ತ್ರದಿಂದ ಮಾನಸಿಕವಾಗಿ ಜ್ಞಾನ ಮನಸ್ಸಿನಲ್ಲಿ ಸ್ಟೋರೇಜ್ ಆಗಿ ಅದು ಸ್ವಭಾವದ ಆವಿಷ್ಕಾರಕ್ಕೆ ದಾರಿ ಮಾಡಿಕೊಡಬೇಕು. ಇಂಥವರನ್ನೇ ಕೃಷ್ಣ ಹೇಳಿದ್ದು, ಉಭಯೋರಪಿ ದೃಷ್ಟೋಂತಹ ಅನಯೋಸ್ತತ್ವದರ್ಶಿಭಿ ಅಂತ. ಪರೋಕ್ಷ ಜ್ಞಾನ ಅನ್ನೋದು ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗಬೇಕು. ಹಾಗೆ ನಡ್ಕೊಳ್ಬೇಕು. ಕೃತ್ರಿಮ ಅಂದರೆ ಪರೋಕ್ಷ ಜ್ಞಾನ, ಅಂದರೆ ನಮಗೆ ಕಾಣದೇ ಇರೋದು, ಆದರೆ ಶಾಸ್ತ್ರ ಹೇಳಿರೋದು. ಸಹಜ ಅಂತಂದ್ರೆ ನಮ್ಮ ಅಪರೋಕ್ಷ ಜ್ಞಾನ, ನಮ್ಮ ಇಂದ್ರಿಯಗಳಿಂದಲೇ ಅನುಭವಿಸುವಂತಹ ಜ್ಞಾನ. ಇದು ಎರಡು ಜೋಡಿಯಾಗಬೇಕು. ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಮೀಟ್ ಆಗಬೇಕು. ಯಾಕೆಂದ್ರೆ ಶಾಸ್ತ್ರವನ್ನು ಹೇಳಿರೋರೆಲ್ಲ ಅಂತವರೇ. ಇವಾಗ ಉದಾಹರಣೆಗೆ ಶುಕಾಚಾರ್ಯರಾಗಿರಬಹುದು, ಮಧ್ವರಾಗಿರಬಹುದು, ಎಲ್ಲರೂ ಕೂಡ ಪರೋಕ್ಷ ಅಪರೋಕ್ಷ ಜ್ಞಾನ ಎರಡು ಮೀಟ್ ಆದವರು. ಹಾಗಾದ್ರೆ ನಾವು ಹೇಳಬೇಕಾ ಹೇಳಬಾರ್ದ? ಹೇಳಬೇಕು. ಯಾಕೆ? ಅವರು ಪ್ರಾಮಾಣಿಕರಾಗಿ ಇದ್ದಾರೆ. ಅವರು ಜೀವನ ಹೇಗೆ ಕಳೆದಿದ್ದಾರೆ ಹಾಗೆ ಅವರು ಹೇಳಿದ್ದಾರೆ. ಆದ್ದರಿಂದ ನಮಗೂ ಕೂಡ ನಮ್ಮ ಜೀವನವನ್ನು ಶಾಸ್ತ್ರ ಹೇಳಿದ ರೀತಿಯಲ್ಲಿ ರೂಪಿಸಿಕೊಂಡು ಮುಂದುವರಿಬೇಕು. ಅದರಿಂದಾಗಿ ನಾವು ಹಾಗಾದರೆ ನಿಮಗೆ ವೇದ ಹೇಳಿರೋದೆಲ್ಲ ಪೂರ್ತಿ ಅನುಭವ ಆಗಿದೆ ಅಂದರೆ ಆಗಿಲ್ಲ. ಆದರೆ ಆ ತರಹದ್ದು ಒಂದಿದೆ ಅನ್ನೋದು ನಮ್ಮ ಅನುಭವದ ಯಾವುದೋ ಒಂದು ಮೂಲೆಯಲ್ಲಿ ಇದೆ. ಆ ತರಹದ್ದಿದೆ, ಹಾಗಾಗತ್ತೆ. ಈ ಲೋಕದಲ್ಲಿಯೂ ಕೂಡ ನಾವು ಹಾಗೆ ನೋಡಬಲ್ಲೆವು. ಹಾಗೆ ಇದನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಸಂಪ್ರಗೃಶ್ಯ ಶ್ರುತಂ ತರ್ವಂ ಕೃತಕೃತ್ಯೋ ಭವತ್ಯುತ ಉಪರಿ ಮರ್ತ್ಯಾನಾಂ ದೇವವತ್ ಸಂಪ್ರಕಾಶತೆ. ಶಾಸ್ತ್ರವನ್ನು ಸಂಪ್ರಗೃಶ್ಯ ಚೆನ್ನಾಗಿ ಹಿಡಿದು ಕೃತಕೃತ್ಯೋ ಭವತಿ, ಕೃತಕೃತ್ಯನಾಗ್ತಾನೆ. ಉಪರಿ ಮರ್ತ್ಯಾನಾಂ, ಮನುಷ್ಯರ ಮೇಲ್ಗಡೆಗೆ ಸಾಗಿ ದೇವತೆಯಂತೆ ಹೊಳೆಯುತ್ತಾನೆ. ಅಲ್ಪ ಮಾತ್ರಂ ಕೃತೋ ಧರ್ಮ ಕಾಮಂ ಕ್ರೋಧಂ ಭಯಂ ದರ್ಪಂ ಅಜ್ಞಾನಂ ಚೈವ ಬುದ್ಧಿಜಂ ತಚ್ಛ್ರುತಂ ನುದತಿ ಕ್ಷಿಪ್ರಂ ಯಥಾ ವಾಯುರ್ಬಲಾಹಕಾನ್. ಹಾಗಾದರೆ ಶಾಸ್ತ್ರ ನಮ್ಮ ಅನುಭವಕ್ಕೆ ಯಾಕೆ ಬರ್ತಾ ಇಲ್ಲ? ಕಾಮ, ಕ್ರೋಧ, ಭಯ, ದರ್ಪ, ಅಜ್ಞಾನ. ಆ ಅಜ್ಞಾನ ಯಾವುದು? ಬುದ್ಧಿಯಿಂದ ಉಂಟಾದ ಅಜ್ಞಾನ. ಬುದ್ಧಿ ವಿಪರೀತವಾಗಿ ಯೋಚನೆ ಮಾಡುತ್ತೆ. ಬುದ್ಧಿಗೊಂದು ಅಹಂಕಾರದ ಗುಣ ಇದೆ. ಆ ಅಹಂಕಾರ ಇರೋದ್ರಿಂದಾಗಿ ಏನ್ ಮಾಡುತ್ತೆ? ಬುದ್ಧಿ ನನ್ನ ಅನುಭವಕ್ಕೆ ಬರಬೇಕಾದದ್ದು ಇದು ಅಂತ ಮೊದಲೇ ತೀರ್ಮಾನ ಮಾಡಿಬಿಡುತ್ತೆ. ನನ್ನ ಅನುಭವಕ್ಕೆ ಬಾರದೇ ಇರೋದಿದು ಅಂತ ತೀರ್ಮಾನ ಮಾಡುತ್ತೆ. ಅವಾಗೇನಾಗತ್ತೆ? ಎಲ್ಲವನ್ನ ಆಕ್ಷೇಪ ಮಾಡುತ್ತೆ. ಅದರಿಂದಾಗಿ ಬುದ್ಧಿಜವಾದ ಅಜ್ಞಾನ, ಕಾಮವನ್ನ, ಕ್ರೋಧವನ್ನ, ಭಯವನ್ನ, ದರ್ಪವನ್ನ, ಅಜ್ಞಾನವನ್ನ
ಇಟ್ಕೊಂಡಿರುತ್ತೆ. ಅದು ಕ್ಲಿಯರ್ ಆಗಲ್ಲ, ಕ್ಲಿಯರ್ ಆಗದೆ ಕಾಣಲ್ಲ. ಮೋಡ ಕ್ಲಿಯರ್ ಆಗದೆ ಹೇಗೆ ಸೂರ್ಯ ಕಾಣೋದಿಲ್ವೋ ಹಾಗೆ ತಚ್ಛ್ರುತಂ ನುದತಿ ಕ್ಷಿಪ್ರಂ ಯಥಾ ವಾಯುರ್ಬಲಾಹಕಾನ್. ತಚ್ಛ್ರುತಂ ನುದತಿ. ಶಾಸ್ತ್ರಶ್ರವಣ ಅನ್ನೋದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಆ ಕಾಮ ಕ್ರೋಧ ಭಯ ದರ್ಪ ಅಜ್ಞಾನ ಕಡಿಮೆ ಆಗ್ತಾ ಹೋಗೋದು. ಯಥಾ ವಾಯುರ್ಬಲಾಹಕಾನ್. ಗಾಳಿ ಹೇಗೆ ಮೋಡವನ್ನು ಚಲ್ಲಾಪಿಲ್ಲಿ ಮಾಡುತ್ತೋ ಹಾಗೆ. ಪರಾವರಜ್ಞೋ ಭೂತಾನಾಂ ಜ್ಞಾನವಾನ್ಸ್ತತ್ವವಿದ್ಭವೇತ್. ಅಲ್ಪಮಾತ್ರಂ ಕೃತೋ ಧರ್ಮ ಭವೇತ್ ಜ್ಞಾನವತಾ ಮಹಾನ್. ಜ್ಞಾನವನ್ನು ಹೊಂದಿದವ ಸ್ವಲ್ಪನೇ ಧರ್ಮ ಮಾಡಲಿ ಅದು ಮಹಾನ್. ಯಾಕೆಂದ್ರೆ ಜ್ಞಾನದಿಂದ ಮಾಡಿರ್ತಾನೆ. ಮಹಾನಪಿ ಕೃತೋ ಧರ್ಮ ಅಜ್ಞಾನ ನಿಷ್ಫಲೋ ಭವೇತ್. ಬಹಳ ಪುಣ್ಯದ ಕೆಲಸಗಳನ್ನು ಮಾಡಿರಲಿ, ಜ್ಞಾನ ಇರಲಿಲ್ಲ ಅಂದರೆ ನಿಷ್ಫಲವಾಗುತ್ತೆ. ಯಾಕೆಂದ್ರೆ ಅಲ್ಲಿ ಏನು ಹೇಳ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಪರಾವರಜ್ಞೋ ಭೂತಾನಾಂ ಜ್ಞಾನವಾನ್ಸ್ತತ್ವವಿದ್ಭವೇತ್. ಏವಂ ಶುಭಫಲಂ ತರವಂ ಕಥಿತಂತೆ ಶುಭೇಕ್ಷಣೆ. ಇದೇ ಶುಭ, ಜ್ಞಾನಪೂರ್ವಕವಾಗಿ ಮಾಡಿದ ಕರ್ಮ ಅಂತನ್ನೋದು ಭೂತಗಳಲ್ಲಿ ಯಾವುದು ಮಿಗಿಲು ಯಾವುದು ಕಳಪೆ ಅಂತ ತೀರ್ಮಾನ ಮಾಡಿಡುತ್ತೆ. ಜ್ಞಾನವಂತನಾಗ್ತಾನೆ, ತತ್ವವಂತನಾಗ್ತಾನೆ. ಇದು ಏವಂ ಶುಭಫಲಂ ತರವಂ ಕಥಿತಂತೆ ಶುಭೇಕ್ಷಣೆ. ಈ ರೀತಿ ಇಷ್ಟು ಹೇಳಿದ್ದೇನೆ ಅಂತಾನೆ. ಅವಾಗ ಉಮಾ ಪಾರ್ವತಿ ಹೇಳ್ತಾಳೆ, ಭಗವನ್ಮಾನುಚಾಕ್ಯೇಚಿತ್ ಜಾತಿ ಸ್ಮರಣ ಸಂಯುತಾ ಕಿಮರ್ಥಮಭಿಜಾಯಂತೆ ಜಾನಂತ ಪೌರ್ವದೈಹಿಕಂ ಯೇ ತನ್ಮೇ ತತ್ವತೋ ದೇವ ಮಾನುಚೇಚು ವದಸ್ವಮೇ. ಅದಕ್ಕೆ ಪಾರ್ವತಿ ಕೇಳ್ತಾಳೆ, ಸರಿ, ಅಲ್ಪವಾದ ಕರ್ಮದಿಂದ ಬಹಳ ಪುಣ್ಯ ಹೇಗೆ ಸಾಧನೆ ಮಾಡಬಹುದು ಅಂತ ನಾನು ಕೇಳಿದ್ದನ್ನ ನೀವು ಹೇಳಿದ್ರಿ. ಮಾಡುವ ಕರ್ಮ ಅಲ್ಪ, ಆದರೆ ಗಳಿಸುವ ಪುಣ್ಯ ಬಹಳ. ಯಾಕೆಂದ್ರೆ ಜ್ಞಾನಪೂರ್ವಕವಾಗಿ ಮಾಡಿದ್ದರಿಂದ. ಉತ್ತರ ಕೇಳಿ ಸಂತೋಷ ಆಯಿತು. ಇನ್ನು ಮುಂದೆ ಕೇಳ್ತಾ ಇದ್ದೇನೆ. ಕೆಲವೊಬ್ಬರಿಗೆ ಜಾತಿ ಸ್ಮರಣೆ ಇರುತ್ತೆ, ಹಿಂದಣ ಹುಟ್ಟಿನ ನೆನಪು. ಅವ್ರು ಯಾಕೆ ಮತ್ತೆ ಹುಟ್ಟಬೇಕು? ಹಿಂದಣ ಜನ್ಮದ ನೆನಪು ಇದ್ದ ಮೇಲೆ ಇಲ್ಲಿ ಯಾಕೆ ಒದ್ದಾಡಬೇಕು? ಅದರ ಬಗ್ಗೆ ಹೇಳಿ. ಇವಾಗ ಮಧ್ವರ ಜೀವನ ಚರಿತ್ರೆಯಲ್ಲಿಯೇ ಒಬ್ಬರು ಬರ್ತಾರೆ, ವಾಸುದೇವ ತೋಟಂತಿಲ್ಲಾಯರು. ಆ ವಾಸುದೇವ ತೋಟಂತಿಲ್ಲಾಯರಿಗೆ ವಿಪರೀತ ತಲೆನೋವು, ಸಹಿಸಲಿಕ್ಕೆ ಆಗ್ತಾ ಇರಲ್ಲ. ಆಗ ಈ ವಾಸುದೇವ ಅಂದರೆ ಮುಂದೆ ಮಧ್ವಾಚಾರ್ಯರಾಗಲಿರುವ ನಾರಾಯಣ ನಡಿಲ್ಲಾಯನ ಮಗ ವಾಸುದೇವ. ಆ ವಾಸುದೇವ ಏನು ಮಾಡ್ತಾನೆ, ಕಿವಿಯಲ್ಲಿ ಒಮ್ಮೆ ಊದ್ತಾನೆ. ಸವಿಪೆನೆ ವಿಜನೆ ಮುಖವಾಯುನ ಶ್ರವಣ ಗೋಚರಿತೇನ ಕದಾಚನ. ಆಗ ತಲೆನೋವು ಹೊರಟೋಯ್ತು. ಇಷ್ಟು ಇದರಲ್ಲಿರುವಂಥದ್ದು, ಮಧ್ವವಿಜಯದಲ್ಲಿರೋದು. ಅದೇ ಪ್ರಮೇಯ ಇದು ಭಾವಪ್ರಕಾಶಿಕಾದಲ್ಲಿ ಹೇಳ್ತಾರೆ. ಭಾವಪ್ರಕಾಶಿಕಾದಲ್ಲಿ ಕೇವಲ ತಲೆನೋವು ಮಾತ್ರ ಹೋಗಿದ್ದಲ್ಲ, ಅತೀತ ಅನಂತ ಜನ್ಮ ಸ್ಮೃತಿ ಅಂತ. ಸೃಷ್ಟಿಯಲ್ಲಿ ಬಂದಾಗಿನಿಂದ ಏನೇನು ಜನ್ಮವನ್ನು ತಳೆದಿದ್ದ ಅದರ ನೆನಪಾಯ್ತಂತೆ ಅವನಿಗೆ. ಹಾಗೆ ಪೂರ್ವಜನ್ಮದ ನೆನಪಿರುವವರಿದ್ರು. ಮಧ್ವರ ಇನ್ನೊಬ್ಬ ಶಿಷ್ಯ, ಅವನು ಮೊದಲು ಮೂಡಿಲ್ಲಾಯ ಅಂತ. ಮೂಡಿಲ್ಲಾಯ ಅಂದರೆ ಪೂರ್ವ ದಿಕ್ಕಿನಲ್ಲಿ ಮನೆಯವನು. ಆ ಮೂಡಿಲ್ಲಾಯ ಏನು ಮಾಡಿದ, ಮೊದಲು
ಮಧ್ವರು ಪುಟ್ಟ ಮಗುವಾಗಿದ್ದಾಗ ಅವನೇನು ಮಾಡಿದ, ಒಂದು ಹಸುವನ್ನು ದಾನ ಕೊಟ್ಟ ಮಗುವಿಗೆ ಹಾಲು ಕುಡಿಲಿಕ್ಕೆ ಅಂತ. ಅದರಿಂದ ಹಾಲು ಕುಡಿದು ಸತ್ತೋದ ಕೂಡಲೇ. ಆ ಮಗು ಹಾಲು ಕುಡಿದ ಕೂಡಲೇ ಇವನು ಸತ್ತೋದ. ಏನಪ್ಪ ಇದು ಅಂತ ತಲೆನೋವು. ನೋಡಿದ್ರೆ ಆ ಮಗು ಹಾಲು ಕುಡಿದ ಪುಣ್ಯದಿಂದ ಆ ಮೂಡಿಲ್ಲಾಯ ಅನ್ನುವವನು ಸತ್ತು ತನ್ನ ಮಗನಾಗಿ ಹುಟ್ಟಿ ಮತ್ತೆ ಮಧ್ವಾಚಾರ್ಯರ ಶಿಷ್ಯನಾದ. ಯಾವ ಮಗುವಿಗೆ ಹಾಲು ಕೊಟ್ಟಿದ್ನೋ ಅದೇ ಮಗುವಿನಿಂದ ಶಾಸ್ತ್ರವನ್ನು ಪಡೆದ. ಎಂಥ ಉದ್ಧಾರ! ಅವನಿಗೆ ಹೋದ ಜನ್ಮದ ನೆನಪಿತ್ತು. ನಾರಾಯಣ ಪಂಡಿತಾಚಾರ್ಯ ಇಂಟರ್ವ್ಯೂ ಮಾಡಿದ್ದಾರೆ ಅವನ್ನ. ನಿಮಗೆ ಹೋದ ಜನ್ಮದ ನೆನಪಿದೆ ಅಂತ ಹೇಳ್ತಾರೆ, ಯಾಕೆ, ಹೇಗೆ? ಈ ಹೋದ ಜನ್ಮದ ನೆನಪನ್ನು ಇಟ್ಕೊಂಡವರು ಜೀವನವನ್ನು ಹೆಂಗೆ ಕಳೀತಾರೆ ಅದು ಬಹಳ ರೋಚಕ. ಹಳೆ ಜನ್ಮವನ್ನು, ಹಳೆ ಸಂಬಂಧವನ್ನು ಅವರು ಹೇಗೆ ಗುರುತಿಸ್ತಾರೆ? ಹಳೆ ಸಂಬಂಧ ನೆನಪಿತ್ತು ಅಂತ ಹೇಳಿದ್ರೆ ಅದೇ ಪರಿಸರದಲ್ಲಿ ಹುಟ್ಟಿದವ ಅಂತಂದ್ರೆ, ಯಾವುದೋ ಪರಿಸರದಲ್ಲಿ ಹುಡ್ಕೊಂಬರೋದು ಮಾತ್ರ ನಾವು ಓದಿದ್ದೇವೆ. ಇದು ಬಹಳ ರೋಚಕ. ಯಾಕೆ ಅಂದರೆ, ನನ್ನ ಮಗ ಈಗ ನನ್ನ ಅಪ್ಪ, ಇವನು ನಮಸ್ಕಾರ ಮಾಡಬೇಕೋ ಮಾಡಬಾರ್ದು ಅದು ಅವನಿಗೆ ಗೊತ್ತಿರುತ್ತೆ. ಮಾಡೋದಾದರೆ ಹೇಗೆ ಮಾಡಬೇಕು, ನನ್ನ ಸೊಸೆ ನನ್ನ ತಾಯಿ, ಅವಳಿಗೆ ಹೇಗೆ ನಮಸ್ಕಾರ ಮಾಡಬೇಕು, ಹೇಗೆ ಮಾಡಬೇಕು, ಇದೆಲ್ಲ ರೋಚಕ. ಅವನು ಮುಂದೆ ಬೆಳೆದಾಗ ಅವನು ಹೇಗೆ ಶ್ರಾದ್ದ ಮಾಡ್ತಾ ಇದ್ದ, ಬಹಳ ಕುತೂಹಲಕಾರಿ ಸಂಗತಿಗಳಿವೆಲ್ಲ. ಆದರೆ ಈ ತರಹದ ಹೋದ ಜನ್ಮದ ನೆನಪನ್ನು ಇಟ್ಟುಕೊಂಡವರು, ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಅವ್ರ ಬಗ್ಗೆ ಗೊಣಗುವಂತೆ ಮಾಡಿಬಿಡ್ತಾರೆ. ಮೊದಲೇನೆ ಅವರು ಆ ತರಹ ತಗೊಳ್ತಾರೆ. ಸಂಕ್ಷಿಪ್ತ ವಾಕ್ಯೆ ಮೈಮಂದ ಬುದ್ಧವು ಅಂತಾರೆ. ಅತ್ಯಂತ ಸಂಕ್ಷಿಪ್ತವಾದ ಮಾತಿನವ. ಇದನ್ನು ನೋಡಿ, ಇದು ಒಂದೇ ಎಷ್ಟು ಕುತೂಹಲವಾಗಿರುವ ಸಂಗತಿ. ಆ ಮೂಡಿಲ್ಲಾಯನಿಗೆ ಪೂರ್ವಜನ್ಮದ ನೆನಪು ಬಂತು ಅಂದರೆ ಹೇಗಿರಬೇಡ ಅಂತ. ಯಾಕೆಂದರೆ ಬೇರೆ ಯಾವುದೋ ಪರಿಸರದಲ್ಲಿ ಹುಟ್ಟಿದ್ರೆ ಏನು, ಅವ್ರ್ಯಾರ್ದೋ ತಂದೆ ತಾಯಿಗಳಲ್ಲಿದ್ದೆ ಅಂತ. ನನ್ನ ಮಗನಾಗಿ ಹುಟ್ಟಿದ್ದೇನೆ ಅಂತ ಒಬ್ಬನಿಗೆ ನೆನಪಿದ್ರೆ, ಆ ತರಹದ ಅನೇಕ ಸಂಗತಿಗಳನ್ನು ಮಧ್ವವಿಜಯ ತೆರೆಯದಂತೆ ಇಟ್ಟುಬಿಡುತ್ತೆ, ಹೇಳೋದೇ ಇಲ್ಲ ಮುಂದೆ. ಈ ರೀತಿ ಪೂರ್ವಜನ್ಮದ ನೆನಪಿನ ಜೊತೆಗೆ ಯಾಕೆ ಹುಟ್ಟುತ್ತಾರೆ, ಹೇಗೆ ಇರ್ತಾರೆ? ಜಾನಂತಹ ಪೌರ್ವದೈಹಿಕಂ, ಹೋದ ಜನ್ಮದಲ್ಲಿ ಏನಾಗಿದ್ದೆ ಅನ್ನೋದನ್ನು ಇಟ್ಟುಕೊಂಡು ಈಗ ಹೇಗಿರ್ತಾರೆ, ಯಾಕೆ ಬರ್ತಾರೆ? ಕೆಲವೊಬ್ಬರಿಗೆ ಮಾತ್ರ ಪೂರ್ವಜನ್ಮದ ನೆನಪು ಯಾಕಿರುತ್ತೆ, ಎಷ್ಟೋ ಜನರಿಗೆ ಇರೋದೇ ಇಲ್ಲ. ಯಾಕೆ ಇರುತ್ತೆ? ಈಗ ನಾವು ನೋಡಿದ್ರೆ ಕೆಲವೊಬ್ರಿಗಿರುತ್ತೆ, ಕೆಲವೊಬ್ರಿಗೆ ಮರ್ತೋಗ್ಬಿಡುತ್ತೆ. ಸ್ವಲ್ಪ ಕಾಲ ಇರುತ್ತೆ, ಆಮೇಲೆ ಮರ್ತೋಗ್ಬಿಡುತ್ತೆ. ಯಾಕೆ ಹಾಗೆ? ಮಹೇಶ್ವರ ತದಹಂತೆ ಪ್ರವಕ್ಷ್ಯಾಮಿ ಶೃಣು ತತ್ವಂ ತಮಾಹಿತ ಯೇ ಮೃತಾ ಸಹಸಾ ಮರ್ತ್ಯಾಃ ಜಾಯಂತೆ ತಹತಾ ಪುನಃ ತೇಷಾಂ ಪೌರಾಣಿಕೋಭ್ಯಾತಃ ಕಂಚಿತ್ ಕಾಲಂ ಹಿ ತಿಷ್ಠತಿ. ಅದಕ್ಕೆ ರುದ್ರದೇವರು ಹೇಳ್ತಾರೆ, ಕೆಲವೊಬ್ಬರು ಬೇಗ ಸಾಯ್ತಾರೆ, ಬೇಗ ಹುಟ್ಟುತ್ತಾರೆ. ಬೇಗ ಹುಟ್ಟುವವರಿಗೆ ಕೆಲವು ಕಾಲ ಅಭ್ಯಾಸ ಇರುತ್ತೆ ಅಷ್ಟೇ, ಅದು ದೀರ್ಘಕಾಲ ಇರಲ್ಲ. ಒಬ್ಬ ತತ್ವಜ್ಞಾನದ ಅನ್ವೇಷಣೆಯಲ್ಲಿರುವವನಿಗೆ ಜಾತಿ ಸ್ಮರಣೆ ಬರಲಿಕ್ಕೂ ಸಾಮಾನ್ಯನಿಗೆ ಜಾತಿ ಸ್ಮರಣೆ ಬರಲಿಕ್ಕೂ ವ್ಯತ್ಯಾಸ ಇದೆ. ಯಾರೋ ಒಬ್ಬ ಬರ್ತಾನೆ, ಅವನು ಸಾಮಾನ್ಯ, ಅವನಿಗೆ ಜಾತಿ ಸ್ಮರಣೆ ಬರುತ್ತೆ, ಅವನು ಏನು ಬರ್ತಾನೆ, ನೀನು ನನ್ನ ಮಗನಾಗಿದ್ದಿ, ಇದೇ ಬ್ಯಾಂಕು, ಈ ದಾರಿಯಲ್ಲೇ ಓಡಾಡ್ತಾ ಇದ್ದೆ, ಈ ಎಲ್ಲ ನೆನಪಿಟ್ಕೊಂಡು ಏನು ಮಾಡೋಣ? ಅದು ಕೆಲವು ಕಾಲ ಇರುತ್ತೆ. ಯಾಕೆ ಅಂದರೆ ಸತ್ತು ವರ್ಷದ ಒಳಗಡೆಯೇ ಗರ್ಭಪ್ರವೇಶ ಆಗಿದ್ದರೆ ಆ ನೆನಪಿರುತ್ತೆ. ಅವನು ನರಕಕ್ಕೆ ಹೋಗಿ ತೀವ್ರವಾಗಿ ಕ್ಲೇಶಗಳನ್ನು ಅನುಭವಿಸಿ
ಅಲ್ಲಿಂದ ಬಂದು ಕೂಡ ಉಳಿದ ಕರ್ಮಗಳನ್ನು ಕಳೆಯಲಿಕ್ಕೆ ಪ್ರಾಣಿ ದೇಹದಲ್ಲಿಯೋ ಏನೋ ಬಂದು ಅಷ್ಟು ದೀರ್ಘವಾದ ಕಾಲ ಆಗುವಾಗ ಮರ್ತೋಗಿರುತ್ತೆ ನಾನು ಎಲ್ಲಿ ಬಂದಿರೋದು ಅಂತ. ಆದರೆ ಕೆಲವೊಬ್ಬರಿಗೆ ಕರ್ಮ ವಿಶೇಷದಿಂದ ಕೂಡಲೇ ಹುಟ್ಟುತ್ತಾರೆ. ಅವರಿಗೆ ಕಂಚಿತ್ ಕಾಲಂ ಹಿ ತಿಷ್ಠತಿ, ಕೆಲವು ಕಾಲ ಇರುತ್ತೆ. ತಸ್ಮಾತ್ ಜಾತಿ ಸ್ಮರಾಲೋಕೆ ಜಾಯಂತೆ ಬೋಧ ಸಂಯುತಾ ತೇಜಾಂ ವಿವರ್ಧತಾಂ ಸಂಜ್ಞಾ ಸ್ವಪ್ನವತ್ಸಾ ಪ್ರಣಶ್ಯತಿ. ಅವರು ಬೆಳೀತಾ ಬೆಳೀತಾ ಇರುವಾಗ ಕ್ರಮೇಣ ನಾಶ ಆಗತ್ತೆ. ಕ್ರಮೇಣ ನಾಶ ಆಗುತ್ತೆ. ಕೆಲವೊಬ್ಬರಿಗೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಆದರೆ ಯಾರಿಗೆ? ತತ್ವಜ್ಞಾನಿಗಳಿಗೆ, ತತ್ವಜ್ಞಾನವನ್ನು ಪಡೆದವರಿಗೆ. ಪರಲೋಕಸ್ಯ ಚಾಸ್ತಿತ್ವೇ ಮೂಢಾನಾಂ ಕಾರಣಂ ತ್ವಿದಂ. ಹಾಗೆ ಮೂಢರು ಕೂಡ ಪರಲೋಕವನ್ನು ನಂಬಲಿಕ್ಕೆ ಇದೂ ಒಂದು ಕಾರಣ. ನಾನು ಮೊದಲೊಮ್ಮೆ ಅನ್ಕೊಳ್ತಾ ಇದ್ದೆ, ಏಕೆಂದರೆ ನಾನು ಇದ್ದ ಪರಿಸರದಲ್ಲೇ ಹಲವಾರು ಅನುಭವಗಳಾಗಿದೆ. ನಮ್ಮ ಮನೆಯ ಎದುರುಗಡೆ ಕೆಲವೊಬ್ರು ಇದ್ರು, ಮನೆಯ ಹಿಂದ್ಗಡೆ ಇದ್ರು. ಶಂಕರಮ್ಮ ಅಂತ ಒಬ್ರು ಟೀಚರ್, ಅವರು ಹುಡ್ಕೊಂಡು ಬಂದಿದ್ದಾರೆ ನಮ್ಮ ಅಜ್ಜಿ ಹೋದಾಗ. ಯಾರೋ ಇಬ್ರು ಬಂದಿದ್ರು ದಪ್ಪಗೆ. ನೀನಾ ಶೇಷಮ್ಮ ಅಂತ ಕೇಳಿದ್ರು. ಇಲ್ಲ, ನಾನು ಶಂಕರಮ್ಮ ಅಂದೆ. ಅವ್ರು ಬಂದಿದ್ರಾ ಅಂತ ಕೇಳ್ಕೊಂಡು ಬಂದಿದ್ರು. ನಮ್ಮ ಅಜ್ಜಿ ಹೋದ ದಿವಸ, ವಿಜಯದಶಮಿ ದಿವಸ ನಮ್ಮ ಅಜ್ಜಿ ಹೋಗಿದ್ದು. ಅವಾಗ ಹುಡ್ಕೊಂಡು ಬಂದಿದ್ದಾರೆ. ಯಾಕೆ ಈ ಥರದ್ದಾಗತ್ತೆ? ಅವ್ರಿಗೆ ಯಾಕೆ ಕನ್ಫ್ಯೂಸ್ ಆಗತ್ತೆ ಯಮದೂತರಿಗೆ ಅಂತ ನನಗೆ. ಅವ್ರಿಗೆ ಕನ್ಫ್ಯೂಸ್ ಆಗೋದಿಲ್ಲ. ಕೆಲವು ಜನರಿಗೆ ಅತೀಂದ್ರಿಯದ ಬಗ್ಗೆ ವಿಶ್ವಾಸ ಹುಟ್ಟಿಸ್ಬೇಕಿರುತ್ತೆ, ಅದಕ್ಕೆ ಬರ್ತಾರೆ. ಇಲ್ಲಿ ಅದನ್ನೇ ಹೇಳೋದು. ಪರಲೋಕಸ್ಯ ಚಾಸ್ತಿತ್ವೇ ಮೂಢಾನಾಂ ಕಾರಣಂ ತ್ವಿದಂ. ಪರಲೋಕ ಇದೆ ಅಂತ ಹೇಳಲಿಕ್ಕೆ ಪರಲೋಕಸ್ಯ ಚಾಸ್ತಿತ್ವೇ ಮೂಢಾನಾಂ ಕಾರಣಂ ತ್ವಿದಂ. ಪರಲೋಕದ ಅಸ್ತಿತ್ವಕ್ಕೆ, ಪರಲೋಕದ ಅಸ್ತಿತ್ವದಲ್ಲಿ ಶ್ರದ್ಧೆ ಬರಬೇಕಲ್ಲ ಮೂಢರಿಗೆ, ಇದೇ ಕಾರಣ. ಉಮಾ ಭಗವನ್ ಮಾನುಚಾಕ್ಯೇಚಿತ್ ಮೃತಾ ಭೂತ್ವಾಪಿ ಸಂಪ್ರತಿ ನಿವರ್ತಮಾನಾ ದೃಶ್ಯಂತೆ ದೇಹೇಶ್ವೇವ ಪುನರ್ನರಾ. ಅದಕ್ಕೆ ಪಾರ್ವತಿ ಕೇಳ್ತಾಳೆ, ಕೆಲವೊಬ್ಬರು ಇಲ್ಲೇ ಸಾಯ್ತಾರೆ, ಸತ್ತ ಮೇಲೆ ಮತ್ತೆ ಹಾಗೆ ವಾಪಸ್ ಬಂದ್ಬಿಡ್ತಾರೆ. ಹಾಗೆ ವಾಪಸ್ ಹೇಗೆ ಹೋಗಿರ್ತಾರೋ ಹಾಗೆ ವಾಪಸ್ ಬಂದ್ಬಿಡ್ತಾರೆ. ಇದೇ ದೇಹದಲ್ಲೇ ಇರ್ತಾರೆ. ಈ ದೇಹದಲ್ಲಿ ಹೋಗಿರ್ತಾರೆ, ಇದೇ ದೇಹದಲ್ಲಿ ಇರ್ತಾರೆ. ಅಂದ್ರೆ ಒಬ್ಬ ಮರಣೋತ್ಕ್ರಾಂತ ಸ್ಥಿತಿಯಲ್ಲಿ ಬಂದು ಸತ್ತೋಗಿದ್ದಾನೆ ಅಂತೆಲ್ಲ ಅಂದ್ಕೊಳ್ತಾರೆ. ಸ್ವಲ್ಪ ಹೊತ್ತಿಗೇನೆ ಬಂದ್ಬಿಡ್ತಾನೆ, ಅವನು ಬದುಕ್ಬಿಡ್ತಾನೆ. ಅವ್ರು ಹೇಳ್ತಾನೆ, ನಾನು ಹೋಗಿದ್ದೆ, ನಿನಗಿನ್ನೂ ಸಮಯ ಇದೆ, ಹೋಗು ಅಂತಂದುಬಿಟ್ರು, ಮತ್ತೆ ಬದುಕ್ಬಿಟ್ಟೆ ಅಂತ ಹೇಳ್ತಾನೆ. ಆ ಥರದ್ದು ನನ್ನ ಪರಿಸರದಲ್ಲಿ ನಾನು ಚಿಕ್ಕಂದಿನಲ್ಲೇ ಅನುಭವಿಸಿದ್ದೆ. ಇದು ನಮ್ಮಪ್ಪ ಅದನ್ನು ಚೀಟಿ ಬದಲಾಯಿಸೋದು ಅಂತ ಇದ್ರು. ಅವ್ರು ಬಂದು ಇನ್ನೊಬ್ರು ಹೊಟ್ಟೋಗೋರು. ಇವ್ರು ಸಾಯ್ತಾರೆ, ಸತ್ತಿರ್ತಾರೆ ಅಂತ ಅಂದ್ಕೊಳ್ಳೋದು. ಕೂಡಲೇ ವಾಪಸ್ ಬಂದ್ಬಿಡ್ತಾರೆ, ಅವ್ರ ಬದಲು ಇನ್ನೊಬ್ರು ಹೋಗ್ತಾರೆ. ಅದನ್ನ ತಮಾಷೆಯಾಗಿ ಚೀಟಿ ಬದಲಿಸ್ತಾರೆ ಅಂತ. ಆದರೆ ನಮ್ಮಪ್ಪನ ಜೀವನದಲ್ಲಿಯೂ ಹಾಗೆ ಆಯಿತು. ಹೋಗ್ತಾರೆ ಅಂತ ಅಂದ್ಕೊಂಡವ್ರು ಹೋಗಲಿಲ್ಲ, ಹೋಗಲ್ಲ ಇರ್ತೀನಿ ಅಂತ ಅಂದ್ಕೊಂಡವ್ರು ಹೊಟ್ಟೋದ್ರು. ಇದನ್ನು ಅವರೇ ತಮಾಷೆಯಾಗಿ ಕರೀತಾರೆ, ಚೀಟಿ ಬದಲಾಯಿಸೋದು ಕಡೆ ಕ್ಷಣದಲ್ಲಿ. ಈ ರೀತಿ ಆಗತ್ತೆ. ಯಾಕಿದು? ಹೇಗೆ ಇದು? ನಿವರ್ತಮಾನ ದೃಶ್ಯಂತೆ ದೇಹೇಶ್ವೇವ ಪುನರ್ನರಾಹ. ಇದಕ್ಕೇನು ಕಾರಣ? ಮನಸ್ಸು ಮತ್ತೆ ಮಾತುಗಳು ಮಾತನಾಡಿದಾಗ ಹೀಗಾಗತ್ತೆ. ಅವನು ಮನೋಭಿಮಾನಿ, ಮನಸ್ಸಿನ ಪದರದ ಆಳವಾದ ಸಂಗತಿಗಳನ್ನು ತೆಗೆದು ಹೇಳ್ತಾನೆ. ಇವಳು ವಾಗಭಿಮಾನಿ, ಇವಳು ಮಾತಾಡಿಸ್ತಾ ಇದ್ದಾಳೆ, ಮನಸ್ಸು ಮಾತನಾಡ್ತಾ ಇದೆ. ಉಮಾ ವೈವಾಕ್ ಸಮುದ್ದಿಷ್ಟ
ಮನೋರುದ್ರ ಉದಾಹೃತ ತದಹಂತೆ ಪ್ರವಕ್ಷ್ಯಾಮಿ ಕಾರಣಂ ತೃಣುಚೋಭನೆ. ಈ ತರಹದ ಸಂಗತಿಗಳನ್ನೆಲ್ಲ ಹೇಳುವ ಬದಲು ಕೇವಲ ದಾನದ ಬಗ್ಗೆ ಮಾತ್ರ ಹೇಳಿ ನಾವಿವತ್ತು ಉಪಸಂಹಾರ ಮಾಡ್ತಾ ಇದ್ದೇವೆ. ಈ ತರದ್ದೆಲ್ಲ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪ್ರಾಣೈರ್ವಿಯುಜ್ಯಮಾನಾಯಾಂ ಬಹುತ್ವಾತ್ ಪ್ರಾಣಿನಾಂ ಕ್ಷಯೇ ತಥೈವ ನಾಮ ಸಾಮಾನ್ಯಾತ್ ಯಮದೂತಾನ್ ನೃಣಾಂ ಪ್ರತಿ. ಪ್ರಾಣ ಬಹಳ ಜನರು ಒಟ್ಟಿಗೆ ಹೋಗ್ತಾ ಇರುತ್ತೆ. ಹಾಗೆ ನಾಮಸಾಮ್ಯದಿಂದಲೂ ಕೂಡ ಯಮದೂತರು ವಹಂತಿ ಬೇರೆ ಬೇರೆಯವರು ಎತ್ಕೊಂಡು ಹೋಗ್ತಾರೆ. ಕ್ವಚಿನ್ ಮೋಹಾತ್ ಅನ್ಯಂ ಮರ್ತ್ಯಂತು ಧಾರ್ಮಿಕಾ. ಕೆಲವೊಮ್ಮೆ ಮೋಹದಿಂದ ಅವ್ರಿಗೂ ಕನ್ಫ್ಯೂಸ್ ಆಗೋದಿದೆ. ಕೆಲವೊಮ್ಮೆ ಎಲ್ಲವನ್ನ ಕೆಲವೊಂದು ತಿಳಿಸ್ಲಿಕ್ಕೆ ಇಲ್ಲಪ್ಪ ಅತೀಂದ್ರಿಯವಾದದ್ದು ಒಂದಿದೆ ಅಂತ. ನಿರ್ವಿಕಾರಂ ಹಿ ತತ್ಸರ್ವಂ ಯಮೋ ವೇದ ಕೃತಾಕೃತಂ. ಇದನ್ನ ಯಮನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅವನೇ ಹೇಳಿ ಕಳಿಸೋದು. ಕನ್ಫ್ಯೂಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ ಹೋಗಿ ಅಂತ ಕಳಿಸ್ತಾನೆ. ತಸ್ಮಾತ್ ಸಂಯಮನೀಂ ಪ್ರಾಪ್ಯ ಯಮೇನೈಕೇನ ಮೋಕ್ಷಿತಾ ಪುನರೇವ ನಿವರ್ತಂತೆ ಶೇಷಂ ಭೋಕ್ತುಂ ಸ್ವಕರ್ಮಣಃ. ಸಂಯಮನೀಂ ಪ್ರಾಪ್ಯ, ಯಮನ ನಗರಕ್ಕೆ ಹೋಗಿ ಯಮನಿಂದಲೇ ಬಿಡುಗಡೆಗೊಂಡು ವಾಪಸ್ ಬರ್ತಾರೆ ಉಳಿದ ಕರ್ಮವನ್ನು ಅನುಭವಿಸಲಿಕ್ಕೆ. ಶೇಷಂ ಭೋಕ್ತುಂ ಸ್ವಕರ್ಮಣ್ಯ ಸಮಾಪ್ತೇ ತು ನಿವರ್ತಂತೆ ಹಿಮಾನವಾ. ಇಷ್ಟು ಆಯಿತು. ಆಗ ಹೀಗೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನ್ನು ನೀವು ಕೇಳಿದ್ರಿ. ಆದರೆ ಇಲ್ಲೇ ಒಂದು ಕನಸಿನ ಬಗ್ಗೆ ಮತ್ತೆ ಎಚ್ಚರದ ಬಗ್ಗೆ ಒಂದು ಕಾಣಬೇಕಿದೆ. ಏನು? ಪಾರ್ವತಿ ಕೇಳ್ತಾ ಇದ್ದಾಳೆ, ಭಗವನ್ನು ಸುತ್ತ ಮಾತ್ರೇಣ ಪ್ರಾಣಿನಾಂ ಸ್ವಪ್ನ ದರ್ಶನಂ. ಮಲ್ಕೊಂಡಾಗಲೇ ಯಾಕೆ ಕನಸು ಬೀಳತ್ತೆ, ಎಚ್ಚರದಲ್ಲಿ ಯಾಕೆ ಬೀಳಲ್ಲ? ಕಿಂ ತತ್ ಸ್ವಭಾವ ಮನ್ಯದ್ವಾ ತನ್ಮೇ ಶಂಸಿತುಮರ್ಹಸಿ. ಮಲಗಿದಾಗಲೇ ಯಾಕೆ ಕನಸು ಬೀಳತ್ತೆ? ಚೆನ್ನಾಗಿದೆ ಅಲ್ಲ ಪ್ರಶ್ನೆ. ಸುಪ್ತಾನಾಂತು ಮನಶ್ಚೇಷ್ಟ ಸ್ವಪ್ನ ಇತ್ಯಭಿಧೀಯತೆ. ದೇಹ ನಿರಪೇಕ್ಷವಾದ ಮನಸ್ಸಿನ ಕ್ರಿಯೆಯನ್ನೇ ಕನಸು ಅಂತ ಅನ್ನೋದು. ಎಷ್ಟು ಸೊಗಸಾದ ಎಕ್ಸ್ಪ್ಲನೇಷನ್. ಸುಪ್ತಾನಾಂತು ಮನಶ್ಚೇಷ್ಟ ಸ್ವಪ್ನ ಇತ್ಯಭಿಧೀಯತೆ ಅನಾಗತಮತಿಕ್ರಾಂತಂ ಪಶ್ಯತೆ ಸಂಚರನ್ ಮನಃ. ಕನಸು ಯಾಕೆ ಬೀಳುತ್ತೆ? ಕನಸಿನ ಉದ್ದೇಶ ಏನು? ಒಂದೋ ಮುಂದೆ ಬರೋದು ಹೇಳುತ್ತೆ, ಒಂದೋ ಹಿಂದೆ ಆಗಿ ಹೋದದ್ದನ್ನು ಹೇಳುತ್ತೆ. ನೀವು ಕನಸಿನ ಬಗ್ಗೆ ಎಚ್ಚರ ಇರಬೇಕು. ಜಿ.ಬಿ. ಜೋಶಿ ಅಂತ ಹೇಳಿ ಧಾರವಾಡದಲ್ಲಿ ಇದ್ರು. ಅದೇ ಸತ್ತವರ ನರಳು, ಜರ್ಮನ್ ಬಂಗ್ಲೆ, ಆಮನಿ, ನಾನೇ ಬಿಜ್ಜಳ ಈ ನಾಟಕಗಳನ್ನೆಲ್ಲ ಬರೆದವರು. ಮನೋಹರ ಗ್ರಂಥಮಾಲೆ ಕಟ್ಟಿದವರು. ಮನೋಹರ ಗ್ರಂಥಮಾಲೆಯ ಫೌಂಡರ್ ಅವರು ಜಡಭರತನ ಕನಸುಗಳು ಅಂತ ಒಂದು ಬರೆದಿದ್ದಾರೆ. ಅವರಿಗೆ ಬಿದ್ದ ಕನಸಿನ ಭಾಗಗಳು ಬಹಳ ವಿಚಿತ್ರ. ಅದು ನನ್ನ ಹತ್ರ ಇದೆ. ರಮೇಶ್ ಅವರು ಓದಿದ್ದಾರೆ, ರಮೇಶ್ ಅಣ್ಣ ಓದಿದ್ದಾರೆ. ಜಡಭರತನ ಕನಸುಗಳು ಬಹಳ ಪುಟ್ಟ ಪುಸ್ತಕ, ಆದರೆ ಬಹಳ ರೋಚಕವಾದ ಸಂಗತಿ. ಬೇಂದ್ರೆ ಅವರು ಹೇಳ್ತಾ ಇದ್ರಂತೆ, ಈ ಗೋವ್ಯಾಗ ಗೋವಿಂದನಿಗೆ ಗೋವ್ಯ ಅಂತ ಕರೆಯೋದು. ಈ ಗೋವ್ಯಾಗ ಕನಸಿನಲ್ಲಿದ್ದ ಬುದ್ಧಿ ಎಚ್ಚರದಲ್ಲಿದ್ದಿದ್ರೆ ಕರ್ನಾಟಕ ಮುರಿದು ಕಟ್ತಾ ಇದ್ದ ಅಂತ ಹೇಳ್ತಾ ಇದ್ರಂತವ್ರು. ಕೆಲವೊಮ್ಮೆ ಕನಸಿನಲ್ಲಿ ಅನೇಕ ಸಂಗತಿಗಳು ಸ್ಫುರಣ ಆಗತ್ತೆ. ವೈಯಕ್ತಿಕವಾಗಿ ಹೇಳೋದಾದ್ರೆ ನನಗೆ ಕೆಲವೊಂದು ತಡವಾಲಗಳು ತೆರ್ಕೊಳ್ಳುತ್ತೆ.
ಬಹಳ ಅರ್ಥಗಳು ನನಗೆ ಅಲ್ಲಿ ಹೊಳೆಯುತ್ತೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ. ಬಹಳ ಅರ್ಥಗಳು ಅಲ್ಲಿ ಹೊಳೆಯೋದು, ಬಹಳ ಲಿಂಕ್ಗಳು ಅಲ್ಲಿ ತೋರುವುದು. ಶರೀರ ನಿಷ್ಕ್ರಿಯ ಆದಾಗ ಮನಸ್ಸು ಮಾತ್ರ ಕ್ರಿಯೆ ಮಾಡೋದಿದೆಯಲ್ಲ, ಅದು ಕನಸು. ಅದು ಏನ್ ಮಾಡುತ್ತೆ? ಯಾಕೆ ಕನಸು ಏನ್ ಸೂಚಿಸುತ್ತೆ? ಒಂದೋ ಬಹಳ ಹಿಂದೆ ಆಗಿ ಹೋದದ್ದನ್ನು ಹೇಳುತ್ತೆ, ಅತಿಕ್ರಾಂತಂ. ಕೆಲವೊಮ್ಮೆ ಅನಾಗತಂ, ಮುಂದೆ ಆಗೋದನ್ನ ಹೇಳುತ್ತೆ. ಮುಂದೆ ಆಗೋದು ಸೂಚನೆ, ಸೂಚಕಶ್ಚ ಶ್ರುತೆ ರಾಚಕ್ಷತೆ ಅಂತ ಹೇಳಿ ಆ ಥರದ್ದು ಎಷ್ಟಾಗತ್ತೆ. ಆದರೆ ದುರಂತ ಅಂದ್ರೆ ನನಗೆ ನನ್ನ ವೈಯಕ್ತಿಕವಾಗಿ ಅನಾಗತ ಯಾವುದು ಅಂದ್ರೆ ಭವಿಷ್ಯತ್ತನ್ನು ಹೇಳಲ್ಲ, ಬರೇ ಭೂತವನ್ನು ಹೇಳ್ತಾ ಇರುತ್ತೆ. ಅದು ನಂದು ಕನಸಿನ ಒಂದು ಕ್ರಮ. ನಿಮಿತ್ತಂಚ ಭವೇತ್ ತಸ್ಮಾತ್ ಪ್ರಾಣಿನಾಂ ಸ್ವಪ್ನದರ್ಶನಂ. ಸ್ವಪ್ನ ಬರೋದೇ ಅದಕ್ಕಾಗಿ, ಮುಂದಿನದ್ದನ್ನು ಏನೋ ಹೇಳಲಿಕ್ಕೆ, ಹಿಂದೆ ಆಗಿದ್ದನ್ನ ಏನೋ ಲಿಂಕ್ ಕೊಡಲಿಕ್ಕೆ. ಏತತ್ತೇ ಕಥಿತಂ ದೇವಿ. ಕೆಲವೊಮ್ಮೆ ಹಾಗಂತ ಹೇಳಿ ಇದು ಇದೆ, ಕೆಲವೊಮ್ಮೆ ಅನವಶ್ಯಕವಾದದ್ದು ಬೀಳುತ್ತೆ, ಮನಸ್ಸಿನಲ್ಲಿ ಯಾವುದೋ ಅಂದುಕೊಂಡದ್ದು ಬೀಳುತ್ತೆ. ಮನಸ್ಸಿನಲ್ಲಿ ನನಗೆ ಕನಸು ಬೀಳಬೇಕಾದ್ರೆ ತಮಾಷೆಯಾದದ್ದೇ ಕನಸು ಬೀಳೋದು. ಸೀರಿಯಸ್ ಆಗಿರೋ ಕನಸು ಬಹಳ ಅಪರೂಪ. ಆ ಗ್ರಂಥ ಓದೋದು ಅನ್ನೋದು ಬಿಟ್ರೆ ಇನ್ಯಾವುದು ಸೀರಿಯಸ್ ಇಲ್ಲ. ಅದರಿಂದ ಕನಸಿನ ವ್ಯಾಪಾರವೇ ವಿಚಿತ್ರ. ಸರಿ, ಇಷ್ಟು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಇನ್ನೇನು ಕೇಳಲಿಕ್ಕೆ ಬೇಕು, ಇನ್ನೇನು ಕೇಳಲಿಕ್ಕೆ ಬಯಸ್ತೀಯಾ ಅಂತ ಕೇಳ್ತಾರೆ ರುದ್ರದೇವರು. ಭಗವನ್ ಸರ್ವಭೂತೆ ಚ ಲೋಕೆ ಕರ್ಮ ಕ್ರಿಯಾಪಥೆ ದೈವಾತ್ ಪ್ರವರ್ತತೆ ತರ್ವಂ ಇತಿ ಕೇಚಿದ್ವ್ಯವಸ್ಥಿತಾ. ಎಲೈ ಪೂಜ್ಯನಾದ ಸದಾಶಿವನೇ, ನಾನೊಂದು ಕೇಳ್ತಾ ಇದ್ದೇನೆ. ಎಲ್ಲವೂ ದೈವದಿಂದ ಆಗತ್ತೆ ಅಂತ ಕೆಲವರು, ಅಪರೇ ಚೇಷ್ಟಯಾ ಚೇತಿ ದೃಷ್ಟ್ವಾ ಪ್ರತ್ಯಕ್ಷತ ಕ್ರಿಯಾಂ. ಕೆಲವರು ಇಲ್ಲ ನಾವು ಮಾಡಿದ್ರೆ ಆಗೋದ್ರಿ, ಸುಮ್ಮನೆ ದೇವರ ಮೇಲೆ ಭಾರ ಹಾಕ್ಬಿಟ್ರೆ ಆಗತ್ತೇನೋ ಅಂತಾರೆ. ಪಕ್ಷ ಭೇದೆ ದ್ವಿಧಾ ಚಾಸ್ಮಿನ್ ಸಂಶಯಸ್ಥಂ ಮನೋಮಮಾಂ. ನಾನು ಎರಡೂ ಪಕ್ಷಭೇದವನ್ನು ಆಲಿಸಿದಾಗ ನನ್ನ ಮನಸ್ಸು ಸಂಶಯಕ್ಕೊಳಗಾಗಿದೆ, ನೀವು ಹೇಳಿ ಅಂತ. ಪರದೇವತೆ ಅವಳು, ಇವಳು ಎಂತಹ ದೊಡ್ಡ ದೇವತೆ. 6ನೆಯ ಕಕ್ಷೆ ತಪ್ಪಿದ್ರೆ 7ನೇ ಕಕ್ಷೆಯಲ್ಲಿ ಬರೋಳು. ಅಂತಹ ದೇವತೆ ಕೇಳ್ತಾ ಇದ್ದಾಳೆ, ಇದು ನಮಗಾಗಿ. ಅವಳಿಗೇನು ಸಂಶಯ ಇಲ್ಲ, ಪಾರ್ವತಿಗೆ ಏನು ಸಂಶಯ? ಅವೆಲ್ಲವನ್ನ ಕಣ್ಣಲ್ಲಿ ಕಂಡವಳು. ಅದರಿಂದ ಅವಳು ನಮಗಾಗಿ ಕೇಳ್ತಾ ಇದ್ದಾಳೆ. ಸಂಶಯಸ್ಥಂ ಮನೋಮಮ ತದಹಂತೆ ಪ್ರವಕ್ಷ್ಯಾಮಿ ಶೃಣು ತತ್ವಂ ಸಮಾಹಿತ ತದೇವಂ ಕುರುತೆ ಕರ್ಮ ಲೋಕೆ ದೇವಿ ಶುಭಾಶುಭಂ. ಹೇಳ್ತೇನೆ ಕೇಳು. ಲಕ್ಷತೆ ದ್ವಿವಿಧಂ ಕರ್ಮ ಮಾನುಚೇಶ್ವೇವ ತಚ್ಛೃಣು. ಮನುಷ್ಯರಲ್ಲಿ ಮಾತ್ರ ಆಕ್ಟಿವ್ ಆಗುವಂತಹ ಸಂದೇಹ, ಸಮಸ್ಯೆ, ಸಂಶಯ, ಈ ತರಹದ ಪ್ರಶ್ನೆ ಬರೋದು ಯಾರಿಗೆ? ಅವ್ರಿಗೆ. ತದಹಂತೆ ಪ್ರವಕ್ಷ್ಯಾಮಿ ಶೃಣು ತತ್ವಂ ತಮಾಹಿತ. 7 ತಪ್ಪಿದ್ರೆ 8ನೇ ಕಕ್ಷೆ ಅಂತ ನಾನು ಯಾಕೆ ಹೇಳಿದ್ದು ಅಂದರೆ, ಕೆಲವೊಮ್ಮೆ 6 ತಪ್ಪಿದ್ರೆ 7 ಅಂತ ಯಾಕೆ ಹೇಳೋದು ಅಂತಂದ್ರೆ, ಲಕ್ಷ್ಮಿಯ ಆವೇಶ ಇದ್ದಾಗ ಕೆಲವೊಮ್ಮೆ ಆ ಷಣ್ಮಹಿಷಿಯರಿಗೆ ಸರಿಯಾಗ್ತಾಳೆ. ಹಾಗೆ ನಾನು 7 ಅವಾಗ ಅಲ್ಲಿಗೆ ಹೋಗೋದು. ಆ ತರಹದ ಸ್ವಲ್ಪ ವ್ಯತ್ಯಾಸಗಳಿರುತ್ತೆ, ಹಾಗೆ ಇಟ್ಕೊಂಡು ಹೇಳಿದ್ದು ನಾನು.
ಪರ್ಮನೆಂಟಾಗಿ ಹೇಳು ಅಂತ ಹೇಳ್ಬೋದು, ಏನು ತೊಂದರೆ ಇಲ್ಲ. ಅದೃಷ್ಟಪೂರ್ವಂ ಯತ್ ಕರ್ಮ ಲಕ್ಷ್ಯತೆ ದ್ವಿವಿಧಂ ಕರ್ಮ ಮಾನುಷೇಶ್ವೇವ ತಚ್ಛೃಣು. ಎರಡು ತರಹದ ಕರ್ಮ ಇದೆ, ಮನುಷ್ಯರಲ್ಲಿ ಮಾತ್ರ ಕಾಣುವಂಥದ್ದು. ಪುರಾಕೃತಂ ತಯೋರೇಕಂ ಐಹಿಕಂತಿತರತ್ತಥಾ. ಹಿಂದೆ ಮಾಡಿದ ಕರ್ಮ ಕೆಲವೊಮ್ಮೆ ಐಹಿಕ, ಇವತ್ತು ಮಾಡಿದ ಕರ್ಮ ಇಹ, ಈ ಜನ್ಮದಲ್ಲಿ ಮಾಡಿದ ಕರ್ಮ ಐಹಿಕ. ಇನ್ನೊಂದು ಪಾರತ್ರಿಕ ಅಥವಾ ಪುರಾಕೃತ, ಇದೇ ಲೋಕದಲ್ಲಿ ಹಿಂದೆ ಮಾಡಿದ ಕರ್ಮ. ಮಾನುಷಂ ತು ಕ್ರಿಯಾ ಮಾತ್ರಂ ಅದೃಷ್ಟಪೂರ್ವಂ ಯತ್ ಕರ್ಮ ತದ್ದೈವಮಿತಿ ಲಕ್ಷ್ಯತೆ. ಅದೃಷ್ಟಪೂರ್ವವಾದ ಕರ್ಮವನ್ನ ದೈವ ಅಂತ ಕರೀತಾರೆ. ಅದೃಷ್ಟ ಅಂದರೆ ಕಾಣದೇ ಇರೋದು, ನಾವು ಯಾವುದು ಕಂಡಿಲ್ಲ, ದೈವ ಸಂಕಲ್ಪ. ವಿಹೀನಂ ದೃಷ್ಟಕರಣಂ ತನ್ಮಾನುಚಮಿತಿ ಸ್ಮೃತಂ. ಹೀಗಲ್ಲದ ದೃಷ್ಟಕರಣಂ, ಕಂಡ ರೂಪ, ಅದನ್ನ ಏನಂತ ಕರೀತಾರೆ? ಮಾನುಷ ಅಂತ ಕರೀತಾರೆ. ಮಾನುಷಂತು ಕ್ರಿಯಾ ಮಾತ್ರಂ ದೈವಾತ್ ಸಂಭವತೆ ಫಲಂ. ಮಾನುಷಂತು ಕ್ರಿಯಾ ಮಾತ್ರಂ, ಮನುಷ್ಯ ಕ್ರಿಯೆಯನ್ನು ಮಾತ್ರ ಮಾಡುವುದು, ಆ ಕ್ರಿಯೆಯ ಹಿಂದೆ ಮುಂದೆಯೇ ಅವನಿಗೆ ಗೊತ್ತಿರೋದಿಲ್ಲ. ದೈವಾತ್ ಸಂಭವತೆ ಫಲಂ, ಫಲ ಸಿಗೋದು ದೈವ ಸಂಕಲ್ಪದಿಂದ. ಏವಂ ತದು ಭಯಂ ಕರ್ಮ ಮಾನುಷಂ ವಿದ್ಧಿ ತನ್ಋಷು. ಮನುಷ್ಯರಲ್ಲ, ಎರಡೂ ಕೂಡ ಮನುಷ್ಯರದ್ದೇ ಅಂತ ಅನ್ಕೋತಾರೆ. ಹೌದು, ಇವನನ್ನು ನಿಮಿತ್ತವಾಗಿಟ್ಟುಕೊಂಡು, ಇವನ ಕರ್ಮವನ್ನು ನಿಮಿತ್ತವಾಗಿಟ್ಟುಕೊಂಡೇ ಫಲ ಬಂದದ್ದು, ಅದರಲ್ಲಿ ಯಾವುದೇ ವಿವಾದ ಇಲ್ಲ. ಲೌಕಿಕಂತು ಪ್ರವಕ್ಷ್ಯಾಮಿ ದೈವ ಮಾನುಷ ನಿರ್ಮಿತಂ ಕೃಷೌತು ದೃಶ್ಯತೆ ಕರ್ಮ ಕರ್ಷಣಂ ವಪನಂ ತಥಾ. ಈ ದೈವ ಹಾಗೂ ಮಾನುಷ ಎರಡರ ಮಿಶ್ರಣದಿಂದ ಆಗುವ ಕರ್ಮವನ್ನು ನಾನು ಹೇಳ್ತೇನೆ. ಕೃಷಿಯಲ್ಲಿ ಕರ್ಷಣಂ ಉಳುವುದು, ವಪನಂ ಬೀಜ ಬಿತ್ತುವುದು. ವಪನ ಅಂದರೆ ತಲೆಬೋಳಿಸುವುದು ಅಂತನೂ ಅರ್ಥ ಇದೆ. ನೀರೋಮಕರಣ, ವಪ ಬೀಜಕ್ಷೇಪೆ ನೀರೋಮಕರಣೇಚ ಅಂತ ಅರ್ಥ ಇದೆ. ಕೂದಲನ್ನು ತೆಗೆಯುವಂತೆ ಮಾಡುವುದು. ವಪನ ಅಂದರೆ ಎರಡೂ ಕೂಡ. ಇಲ್ಲಿ ವಪನ ಅಂತ ಹೇಳಿದ್ರೆ ಬೀಜವನ್ನು ಬಿತ್ತುವುದು ಅಂತ. ಲವನಂ ಚಾನ್ಯತ್ ಕತ್ತರಿಸುವುದು, ಇದು ಪೌರುಷ. ಆದರೆ ದೈವಾದ ಸಿದ್ಧಿಶ್ಚ ಭವೇತ್ ದುಷ್ಕೃತಂ ಚಾಸ್ತಿ ಪೌರುಚೇ. ದೈವದಿಂದ ಫಲ ಸಿಗತ್ತೆ. ಮಳೆ ಬಂದು ಬೆಳೆ ಎಲ್ಲ ಹಾಳಾಗ್ಬಿಡ್ಬೋದು, ಮಳೆ ಬರದೆ ಹಾಳಾಗಬಹುದು. ಮಳೆ ಬಂದು ಬೆಳೆ ಬಂದಾಗ ಯಾರೋ ದ್ವೇಷದಿಂದ ಬೆಂಕಿ ಹಾಕ್ಬಿಡ್ಬೋದು, ಏನು ಬೇಕಾರಾಗತ್ತೆ. ಆದರೆ ಜೂಜಿನ ಥರ ಅಂತ ಕರೆಯಲ್ಲ ನೋಡಿ. ಜೂಜು ಕೂಡ ಏನು ಬೇಕಾರಾಗಬಹುದು, ಕೃಷಿಯು ಏನು ಬೇಕಾರಾಗಬಹುದು. ಅದರಿಂದಾಗಿ ಕೃಷಿಯನ್ನು ಜೂಜಿನ ತರಹ ಅಂತ ಕರೆಯಲ್ಲ, ಯಾಕೆಂದರೆ ಅದಕ್ಕೊಂದು ಬೇರೆಯೇ ಆಯಾಮ ಇದೆ. ಆದ್ದರಿಂದ ದುಷ್ಕೃತಂ ಚಾಸ್ತಿ ಪೌರುಷೆ, ಪುರುಷ ಪ್ರಯತ್ನದಲ್ಲಿ ಏನೋ ದುಷ್ಕೃತಿ ಒಂದು ಸೇರ್ಕೊಂಡಿರುತ್ತೆ. ಸುಯತ್ನ ಲಭ್ಯತೆ ಕೀರ್ತಿ ದುರ್ಯತ್ನಾದಯಸ್ತಥಾ ಏವಂ ಲೋಕಗತಿರ್ದೇವಿ ಆದಿ ಪ್ರಭೃತಿ ವರ್ತತೆ. ಅದರಿಂದಾಗಿ ಒಳ್ಳೆಯದರ ಬಗೆಗಿನ ಪ್ರಯತ್ನ ಇತ್ತು ಅಂದರೆ ದೇವತೆಗಳ ಪ್ರೀತಿಯ ಜೊತೆಗೆ ಕೀರ್ತಿ ಬರುತ್ತೆ. ಕೆಟ್ಟ ಇತ್ತು ಅಂದರೆ ಅಯಶಸ್ಸು ಬರುತ್ತೆ, ಅಪಯಶಸ್ಸು ಆಗತ್ತೆ. ಇದು ಲೋಕಗತಿ. ಅದರಿಂದಾಗಿ ಚೇಷ್ಟೆಯೂ ಸೇರ್ಕೊಂಡಿದೆ, ದೈವವೂ ಸೇರ್ಕೊಂಡಿದೆ. ಎರಡೂ ಕೂಡ ಜೊತೆಯಾಗತ್ತೆ, ಎರಡೂ ಕೂಡ ಬಿಟ್ಟಿರೋಲ್ಲ. ದೇವರು ಎಲ್ಲ ಮಾಡಿಸ್ತಾನೆ ಅಂತ ತಿಳಿದರೂ ಕೂಡ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಯಾಕೆ ಗೊತ್ತಾ? ದೇವರು ಕರ್ಮ ಮಾಡು ಅಂತ ಆದೇಶ ಮಾಡಿದ್ದಾನೆ ಅಷ್ಟೇ. ನೀನು ಕರ್ಮ ಮಾಡದೆ ನಾನು ಫಲ ಕೊಡಲ್ಲ ಅಂತ ಹೇಳಿದ್ದಾನೆ ಅಷ್ಟೇ. ಅದಕ್ಕೆ ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಎಂದರು. ಆದರೆ
ಪಲಾಯನವಾದಿಗಳು ಕೆಲವರಿದ್ದಾರೆ. ಅವರು ಈ ದೈವ ಕರ್ತೃತ್ವವನ್ನು ಸುಮ್ಮನೆ ಮುಂದೆ ಇಡ್ತಾರೆ. ಅದು ಬಗೆಹರಿಯಾದ ಸಮಸ್ಯೆ ಆಗೋಗುತ್ತೆ. ಎಲ್ಲ ದೇವರೇ ಮಾಡೋದಾದರೆ ನಮ್ಮ ಪ್ರಯತ್ನಕ್ಕೇನು ಫಲ ಅಂತಾರೆ. ಕೆಲವೊಬ್ಬರು ಆ ಸಂಶಯವನ್ನು ತಲೆಯಲ್ಲಿ ತುಂಬಿಕೊಂಡಿರ್ತಾರೆ, ಕೆಲವೊಬ್ಬರು ಪಲಾಯನಕ್ಕಾಗಿ ಮಾಡ್ತಾರೆ. ಇದನ್ನು ಬಿಟ್ಟು ಶುದ್ಧವಾಗಿ ಕೆಲವರು ಮಾತ್ರ ಅದರಂತೆ ನಡ್ಕೊಳ್ತಾ ಇರ್ತಾರೆ. ಆಚಾರ್ಯರು ಹೇಳಿದ್ದಾರೆ, ನಿಮ್ಮ ಪ್ರಯತ್ನ ನೀವು ಮಾಡಬೇಕು ಅಷ್ಟೇ ಅಂತ. ವೇದವ್ಯಾಸರು ಕೂಡ ಪ್ರಯತ್ನ ಮಾಡಬೇಕು, ಇಚ್ಛಾಪೂರ್ವಕವಾಗಿ ಪ್ರಯತ್ನ ಮಾಡಬೇಕು. ಆ ಇಚ್ಛೆಗೆ ಬೆಲೆ ಇದೆ. ಸುಯತ್ನ ಲಭ್ಯ. ಅದರಿಂದಾಗಿ ದೈವ ಮತ್ತು ಕರ್ಮ, ದೈವ ಮತ್ತು ಕರ್ಮ ಎರಡೂ ಕೂಡ ಅನಿವಾರ್ಯವಾಗಿ ಮಿಶ್ರಿತ ಆಗಬೇಕು, ಆಗುತ್ತೆ. ದೇವರ ಸಂಕಲ್ಪವೇ ಆಗಿದೆ. ಅದರಿಂದಾಗಿ ಇದರಲ್ಲಿ ಭಗವಂತ ಕರ್ತೃ ಅಂದರೆ ಎಷ್ಟು ಕರ್ತೃ? ಜೀವನ ಕರ್ತೃ ಏನದು? ಜೀವ ಕರ್ತೃ ಹೌದಾ ಅಲ್ವಾ? ನಿನಗೆ ಏನು ಅನುಭವಕ್ಕೆ ಬರ್ತಾ ಇದೆ? ನಾನು ಕರ್ತೃ ಅಂತ ಅನ್ನಿಸ್ತಾ ಇದೆ. ಆದರೆ ಈ ಎಲ್ಲ ಸಹಕಾರಗಳಿಲ್ಲದೆ ನಾನು ಕರ್ಮ ಮಾಡಲ್ಲ. ಅದರಿಂದಾಗಿ ದೈವವೂ ನನ್ನ ಜೊತೆಗಿದೆ. ಇದೆರಡು ಇಟ್ಕೊಂಡು ಮುಂದುವರಿತಾ ಇರೋ ಅಷ್ಟೇ. ಇಲ್ಲಾಂದ್ರೆ ಸುಮ್ಮನೆ ವ್ಯರ್ಥ. ದೇವರ ಕರ್ಮ ದೇವರೇ ಪೂರ್ಣ ಕರ್ತೃವೋ ಜೀವಕರ್ತೃವೋ ಯಾಕೆ ಬೇಕು ನಿನಗೆ? ಶಾಸ್ತ್ರ ಹೇಳಿದ ರೀತಿ ಮಾಡ್ತಾ ಇರು. ದೇವರು ಮಾಡಿಸ್ತಾನೆ ಅಂತ ತಿಳ್ಕೊ. ದೇವಕರ್ತೃತ್ವವನ್ನು ನೀನು ಅನುಭವಿಸುವ ಕಾಲ ಬರುತ್ತೆ. ಶಾಸ್ತ್ರವನ್ನು ಚಿಂತನೆ ಮಾಡ್ಕೊಂಡು ಹೋಗ್ತಾ ಇರು. ಪ್ರತಿ ಸಮ್ಮೇಳನಗಳಲ್ಲಿ ಜೀವನ ಕರ್ತೃತ್ವ ಅಂತೇಳಿ ಒಂದು ವಿಚಾರ ಇರುತ್ತೆ. ಕರ್ತೃತ್ವ ವಿಚಾರ ಅಂತ ಕಡೆಗೂ ತೀರ್ಮಾನ ಆಗಲ್ಲ. ಯಾಕೆಂದರೆ ನಾವು ಅದನ್ನು ಅನುಭವಿಸಬೇಕಾದದ್ದು. ದೇವರ ಕರ್ತೃತ್ವ ಎಷ್ಟು ಪಾಲಿನದ್ದು, ನಮ್ಮ ಇಚ್ಛೆ, ನಮ್ಮ ಅದಕ್ಕೆ ಸಿಗುವ ಸಹಕಾರ, ಇವುಗಳೆಲ್ಲ ಎಂಥದ್ದು, ಅದು ನಾವು ವೈಯಕ್ತಿಕವಾಗಿ ಅನುಭವಿಸಬೇಕಾದದ್ದು. ಇನ್ಫ್ಯಾಕ್ಟ್ ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ ಆಚಾರ್ಯರು ಹೇಳಿದ್ದಾರೆ. ಜನರ ಮುಂದೆ ಎಲ್ಲ ಇಡಬೇಡಿ ಅದನ್ನು ಅಂತ ಹೇಳಿದ್ದಾರೆ. ಯಾಕೆ ಅಂದರೆ ಅದನ್ನು ಪಲಾಯನವಾದಕ್ಕೆ ಮಾತ್ರ ಬಳಸ್ಕೊಳ್ಳೋ ಜನ ಇದ್ದಾರೆ. ಸಂಧ್ಯಾ ವಂದನೆ ಮಾಡಿ ಅಂದರೆ ಅಯ್ಯೋ ದೇವ್ರು ಮಾಡಿಸ್ತಾನೆ, ದೇವ್ರಿಗೆ ಗೊತ್ತಿದೆ ಯಾವಾಗ ಮಾಡಿಸ್ಬೇಕೋ ಮಾಡಿಸ್ತಾನೆ. ಶಾಸ್ತ್ರ ಓದ್ರಿ ಈ ಜನ್ಮದಲ್ಲಿ, ಅಯ್ಯೋ ಈ ಜನ್ಮದಲ್ಲಿ ಅದು ಬರ್ದಿಲ್ಲ ಕಣ್ರಿ, ದೇವ್ರು ಯಾವಾಗ ಮಾಡಿಸ್ಬೇಕೋ ಮಾಡಿಸ್ತಾನೆ. ಇಂಥದಕ್ಕೆ ಮಾತ್ರ, ಬೇರೆದಕ್ಕೆಲ್ಲ ನಾವು ಪ್ರಯತ್ನ ಪಡದೆ ಅದ್ರಾಗತ್ತಾ ಅಂತ. ಈ ದ್ವಂದ್ವ ಮನೋಭಾವ ಯಾವುದಿರುತ್ತೆ ಅದು ತಿಳ್ಕೊಂಡ್ಬಿಡ್ಬೇಕು. ಇವರು ದೇವಕರ್ತೃತ್ವವಾದವನ್ನು ಜೀವಕರ್ತೃತ್ವವಾದವನ್ನು ತಮ್ಮ ಸಮರ್ಥನೆಗೆ ಗುರಾಣಿಯಾಗಿಸಿಕೊಂಡಿದ್ದಾರೆ ಅಂತ ತಿಳ್ಕೊಂಡ್ಬಿಡ್ಬೇಕು. ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು, ಬಿಟ್ಬಿಡ್ಬೇಕು ಅದನ್ನು. ಉಮಾ ಭಗವನ್ನ ತರ್ವಲೋಕೇಶ ಸುರಾತುರ ನಮಸ್ಕೃತ ಕಥಮಾತ್ಮ ಸದಾ ಗರ್ಭಂ ಸಂವಿಚೇತ್ ಕರ್ಮ ಕಾರಣಾತ್ ತನ್ಮೇ ವದ ಮಹಾದೇವ ತದ್ಧಿ ಗುಹ್ಯನ್ ಪರಮ್ಮತಂ. ಉಮಾ ಪಾರ್ವತಿ ಏನು ಹೇಳಲು? ಪೂಜ್ಯರೇ, ಸರ್ವಲೋಕೇಶ ಎಲ್ಲ ಲೋಕದ ಒಡೆಯನೇ, ದೇವತೆಗಳು ದೈತ್ಯರು ಪಡಮಡುವವನೇ, ಕಥಮಾತ್ಮ ಸದಾ ಗರ್ಭಂ ಸಂವಿಷೇತ್ ಕರ್ಮ ಕಾರಣಾತ್, ಆತ್ಮ ಯಾವಾಗಲೂ ಗರ್ಭವನ್ನು ಪ್ರವೇಶ ಮಾಡ್ತಾನೆ ಹೇಗೆ? ಆತ್ಮನ ಗರ್ಭಪ್ರವೇಶ ಹೇಗೆ? ಜೀವ ಇದ್ದಾನೆ, ಅವನು ಎಷ್ಟು ಸೂಕ್ಷ್ಮ ಅಂದರೆ ಅಷ್ಟು ಸೂಕ್ಷ್ಮ. ಸಾವಿರಾರು ಪರಮಾಣು ಪ್ರದೇಶೇ ಅಪಿ ಅನಂತ ಜೀವರಾಶಯ, ಅನಂತ ಜೀವರಾಶಿಗಳ ಪರಮಾಣು ಪ್ರದೇಶದಲ್ಲೂ ಇರುತ್ತೆ. ಆದರೆ ಒಂದು ಜೀವಕ್ಕೆ ಮಾತ್ರ ನಾನು ಅನ್ನೋ ಅಭಿಮಾನ ಬರುತ್ತೆ ಆ ದೇಹದ ಒಳಗಡೆ. ಇವಾಗ ಗಂಡಸಿನ ದೇಹದಲ್ಲಿ ಆಗಿರಬಹುದು,
ನಮ್ಮಷ್ಟೇ ಅಣುವಾದ 1000 ವಸ್ತುಗಳಿದೆ ಇಲ್ಲಿ. ಯಾವುದಕ್ಕೂ ನಾನು ಅನ್ನೋ ಅಭಿಮಾನ ಇರಲ್ಲ ಈ ದೇಹದಲ್ಲಿ. ಇದು ಒಂದಕ್ಕೆ ಮಾತ್ರ ಇರುತ್ತೆ. ಅದು ಹೇಗೆ? ಎಲ್ಲಕ್ಕಿಂತ ಮುಖ್ಯವಾಗಿ ಗರ್ಭವನ್ನು ಪ್ರವೇಶ ಮಾಡೋದು ಹೇಗೆ ಅದನ್ನು ಹೇಳಿ. ಶೃಣುಭಾಮಿನಿ ತತ್ಸರ್ವಂ ಗುಹ್ಯಾನಾಂ ಪರಮಂ ಪ್ರಿಯೇ ದೇವಗುಹ್ಯಾದಪಿ ಪರಂ ಆತ್ಮಗುಹ್ಯಮಿತಿ ಸ್ಮೃತಂ. ನೋಡಮ್ಮ, ದೇವಗುಹ್ಯಕ್ಕಿಂತ ಮೇಲ್ಗಡೆ ಇದ್ದು ಆತ್ಮಗುಹ್ಯ ಅಂದ್ಬಿಟ್ರು ರುದ್ರದೇವರು. ಆ ಪದ ಎಷ್ಟು ಚೆನ್ನಾಗಿದೆ. ದೇವಗುಹ್ಯ ಅನ್ನೋದಕ್ಕೇನೆ ನಾವು ಅದು ನಮ್ಮಿಂದ ನಾಟ್ ರೀಚಬಲ್ ಅಂತ ಅಂದ್ಕೊಳ್ತೇವೆ. ಇದು ಆತ್ಮಗುಹ್ಯ ಅಂತೆ. ಆತ್ಮಗುಹ್ಯ ಯಾಕೆಂದರೆ ದೇವ್ರಿಗೆ ಮಾತ್ರ ಗೊತ್ತಿರೋದು, ಬ್ರಹ್ಮದೇವ್ರಿಗೆ ಗೊತ್ತಿರೋದು. ದೇವಾಸುರಾಸ್ತನ್ನ ವಿದುಹು ಆತ್ಮನೋ ಹಿ ಗತಾಗತಂ. ದೇವತೆಗಳು ಅಸುರರು ಜೀವರ ಗತಿಯನ್ನು ಅಗತಿಯನ್ನು ತಿಳಿದಿಲ್ಲ. ಯಾವಾಗ ಜೀವರು ಗರ್ಭದ ಒಳಗಡೆ ಬರ್ತಾರೆ, ಗರ್ಭದಿಂದ ಹೊರಗಡೆ ಹೋಗ್ತಾರೆ, ಇದು ತಿಳಿದಿಲ್ಲ ಅವರು ಅಂತ ಹೇಳ್ತಾರೆ. ಸರಿ, ಆತ್ಮನ ಸಹಜವಾದ ಭಾವಗಳು ಯಾವುದು? ಈ ತರಹದ್ದನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಗರ್ಭದ ವೃದ್ಧಿ ಕ್ರಮೇಣ ಹೇಗಾಗತ್ತೆ ಅಂತ ಶುಕ್ರವಾರ ಅಂದರೆ ಈ ದಿವಸಕ್ಕೆ ಶುಕ್ರ ಅಭಿಮಾನಿ ಅಂತ, ನಾಳೆ ಶುಕ್ರವಾರ ಅಲ್ವಾ, ಶುಕ್ರ ಅಭಿಮಾನಿ ಅಂತ ಇನ್ನೊಂದು. ನಮಗೆ ಸರಿಯಾಗಿ ಶುಕ್ರ ಅಂದರೆ ವೀರ್ಯ, ಅದನ್ನು ಎಕ್ಸ್ಪ್ಲೈನ್ ಮಾಡುವ ವಾರ ಆಗತ್ತೆ ನಾಳೆ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಆಸೆ ಆಗ್ತಾ ಇದೆ.